ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮನೆ ಮನೆಯಲ್ಲೂ ಕೂಡ ಇವತ್ತು ಸಿದ್ದರಾಮಯ್ಯ ಅವರು ನಾನು ಒಂದು ಹೇಳ್ತೀನಿ, ನೀವೆಲ್ಲ ಇದು ಪ್ರಶ್ನೆ ಕೇಳಿದ್ರಲ್ಲ, ನೀವೆಲ್ಲ ಟ್ಯಾಕ್ಸ್ ಕಟ್ತಿರ್ತಾನೆ, ಟ್ಯಾಕ್ಸ್ ಕಟ್ತಿರಲ್ಲ, ಟ್ಯಾಕ್ಸ್ ನಿಮಗೆ ಕರೆಕ್ಟ್ ಆಗಿ ಬಂದತ್ತ ವಾಪಸ್ ಸೆಂಟ್ರಲ್ ಗೌರ್ಮೆಂಟ್? ಅವ್ರು ಕುತ್ಕೊಂಡು ರಫಾಲು ಏರೋಪ್ಲೇನು ಗೀನು ತೋರಿಸ್ಕೊಂಡು ಕೈ ಬೆಳ್ಳಿ ತೋರಿಸ್ಕೊಂಡು ನಾವು ಚಪ್ಪಾಳೆ ಹೊಡಿಸಿ ನಮ್ಮವ್ರ ಜೊತೆಗೆ ದೇವಸ್ಥಾನದ ಗಂಟೆ ಹೊಡೆದು ನಾವು ಹಿಂಗೆ ಹೇಳಿದ ತಕ್ಷಣ ಏನಾಗುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ತರ ಹಾಕಿರ್ತೀರಿ. ಮಜಾ ಮಾಡಿ, ನನಗೇನಿಲ್ಲ. ಆದ್ರೆ ಒಂದ್ ತಿಳ್ಕೊಳ್ಳಿ, ಜವಾಬ್ದಾರಿ ಸಿಕ್ಕಾಗ, ಒಬ್ಬರಿಗೆ ಅಧಿಕಾರ ಸಿಕ್ಕಾಗ ಅವರ ಕರ್ತವ್ಯವನ್ನ ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮನೆ ಮನೆಯಲ್ಲೂ ಕೂಡ ಇವತ್ತು ಸಿದ್ದರಾಮಯ್ಯ ಅವರು ಈಗ ಬರ್ಬೇಕಾದ್ರೆ ನಂಗೆ ಯಾರೋ ಒಬ್ರು ಹೇಳಿದ್ರು, ಅದಕ್ಕೆ ನಂಜೇಗೌಡರು ಮತ್ತೆ ಅನಿಲ್ ಅವರು ಎಲ್ಲ ಹೇಳ್ತಾ ಇದ್ರು, ಬಂಗಾರಪ್ಪ ಜೋರು ನೆನ್ಸ್ಕೊಳ್ತೀರಿ. ಕೇಳಿ ಅಂತ ಯಾಕೆ ನೆನ್ಸ್ಕೊಳ್ತಾರೆ? ಯಾಕೆಂದ್ರೆ ನೀರು ಸೃಷ್ಟಿ ಶುರುವಾಗಿದ್ದು ಏನು, ನಿಮಗೆ ಪುಕ್ಷಟೆ ಕರೆಂಟ್ ರೈತರಿಗೆ ಕೊಡ್ತಾರಲ್ಲ, ಕೋಲಾರಿಂದ ನೆನ್ಪಿಡ್ಕೊಳ್ಳಿ. ಇಲ್ಲಿಂದ ಶುರು ಆಯ್ತು. ಯಾಕಂದ್ರೆ ಹಾಹಾಕಾರ ಮಾಡ್ತಾ ಇದ್ರು. 34 ವರ್ಷ ಆಯ್ತು, 35 ವರ್ಷ ಆಯ್ತು ಫ್ರೀ ಕರೆಂಟ್ ಅಲ್ಲಿ ಇವತ್ತು ರೈತರು ಬದುಕ್ತಾ ಇದಾರಲ್ಲ. ಹೈಯೆಸ್ಟ್ GDP-ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದೇ ಅವರು. ರೈತರಿಗೆ ಪುಕ್ಷಟೆ ಕರೆಂಟ್ ಬಂಗಾರಪ್ಪ ಕೊಟ್ರು, ಬಡವ್ರ ಮನೆ ಬೆಳಕಾಗ್ಲಿ ಅಂತ ಸಿದ್ದರಾಮಯ್ಯ ಕೊಟ್ರು. ಇದನ್ನೆಲ್ಲ ಹಾಕ್ಲಿ, ಚೆನ್ನಾಗಾಗುತ್ತೆ. ಚುನಾವಣಾ ಲೋಕಸಭಾ ಚುನಾವಣಾ ಪ್ರಚಾರದಲ್ಲೂ ಕೂಡ ಮಹದಾಯಿ ನಮ್ಗೆ ಒಪ್ಪಿಗೆ ಆಗಿದೆ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರು ಸಿಹಿ ಹಂಚಿ ಕೂಡ ಸಂಭ್ರಮಿಸಿದ್ರು ಸರ್. ಅವ್ರನ್ನ ಎಳ್ಕೊಂಬಂದು ಕರ್ಕೊಂಬಂದು ಈ ತರ ಪ್ರಶ್ನೆ ಅವ್ರಿಗೆ ಕೇಳಿ. ಚುನಾವಣಾ ಆಯೋಗದ ಬಗ್ಗೆ ಕೆಲವೊಂದು ತಪ್ಪುಗಳಾಗಿದೆ ಸರ್. ಅದೆಲ್ಲ ಏನೇನು ತಪ್ಪುಗಳು